ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಫಾರ್ಮಾ ಹಾಗೆ ಡೆಂಟಲಿನ ಫೀಸ್ ಸ್ಟ್ರಕ್ಚರನ್ನು ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ನೋಡೋಣ. ಹಾಗೆ ನಿಮಗೆ ಗೊತ್ತಿದೆ, ಇನ್ನೇನು ಸ್ವಲ್ಪ ದಿನ ಅಂದರೆ ಇನ್ನು 13th ಲಾಸ್ಟ್ ಡೇಟ್ ಇದೆ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ. ಹಾಗಾಗಿರೋದ್ರಿಂದ ಇನ್ನೂ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿಲ್ಲ, ಬೇಗ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಈಗ ಯಾರು ಕಂಪ್ಲೀಟಾಗಿ ರೌಂಡ್ 1 ಕಂಪ್ಲೀಟ್ ಮಾಡಿಕೊಂಡು ರೌಂಡ್ 2 ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಕಾಲೇಜುಗಳು ಯಾವುದಾದ್ರು ಡಿಲೀಟ್ ಮಾಡೋದಿದ್ರೆ ಡಿಲೀಟ್ ಮಾಡ್ಕೊಳ್ಳಿ, ಹಾಗೆ ಅದನ್ನು ರೀಅರೇಂಜ್ ಮಾಡ್ಕೊಳ್ಳೋಂಗಿದ್ರೆ ರೀಅರೇಂಜು ಮಾಡ್ಕೊಳ್ಳಿ. ಜೊತೆಗೆ ಈಗ ಏನಾದ್ರು ಮೆಡಿಕಲ್ ಸೀಟ್ಸ್ ಏನಾದ್ರು ನೀವು ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ ಮೆಡಿಕಲನ್ನು ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಫಾರ್ಮಸಿನ ಆ್ಯಡ್ ಮಾಡ್ಕೊಳ್ಳಿ. ನೀವು ಅರೇಂಜ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಗೆ ಆಲ್ರೆಡಿ ಕೆಲವರು ರೌಂಡ್ 1 ಪಾರ್ಟಿಸಿಪೇಟ್ ಮಾಡಿರೋರಿಗೆ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ. ಈಗ ಯಾರು ಹೊಸದಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಎಸ್ಪೆಷಲಿ ಮೆಡಿಕಲ್ ಸ್ಟೂಡೆಂಟ್ಸು, ತುಂಬ ಕೇರ್ಫುಲ್ಲಾಗಿ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೋಬೇಕಾದ್ರೆ ಮೈಂಡಲ್ಲಿ ಇರಲಿ ನಿಮಗೆ, ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೇಕಾದ್ರೆ ಒಂದು ಮೈಂಡಲ್ಲಿ ಇರಲಿ, ಆಪ್ಷನ್ಗಳು ಯಾವ ರೀತಿಯಾಗಿ ಇರಬೇಕು ಅಂತಂದರೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಆರ್ಡರ್ ವೈಸ್ ಇರಲಿ. ಪ್ರಿಯಾರಿಟಿ ಅಂತಂದರೆ ನನ್ನ ಫಸ್ಟ್ ಪ್ರಿಯಾರಿಟಿ ಈ ಕಾಲೇಜ್ ಸಿಕ್ಕರೆ ನಾನು ಹೋಗ್ತೀನಿ ಅನ್ನುವಂಥದ್ದು ಫಸ್ಟ್ ಇರಬೇಕು. ಅದಿಲ್ಲ ಅಂದರೆ ಇನ್ನೊಂದು ಕಾಲೇಜು ಸೆಕೆಂಡ್ ಆಪ್ಷನ್ ಯಾವುದು ಅದಿರಬೇಕು. ಸೆಕೆಂಡ್ ಇಲ್ಲ ಅಂದರೆ ಯಾವುದು ಹೋಗಬೇಕು, ಥರ್ಡ್ ಆ ಥರ ಇರಬೇಕು. ನೀವೇನು ಮಾಡಿಬಿಡ್ತೀರ ಒಂದೊಂದು ಸರಿ ಅಂತಂದರೆ ನಿಮಗೆ ಇಷ್ಟ ಇರೋದಿಲ್ಲ, ಆ ಕಾಲೇಜ್ ಸಿಕ್ಕರೂ ಹೋಗೋವಂಥ ಸಿಚುವೇಶನ್ ಇರೋಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಇಂಜಿನಿಯರಿಂಗಿಗೆ, ನಿಮ್ಗೆ ಆ ಕಾಲೇಜೇ ಬೇಡ ಅಂತ ಅಂದ್ಕೊಳ್ಳಿ, ಅದನ್ನು ಏನು ಮಾಡಿರ್ತೀರ, ತೊಗೊಬಂದು ಯಾವುದೋ 10ನೇ ಆಪ್ಷನು 11 ಆಪ್ಷನ್ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅದು ಅಲರ್ಟ್ ಆಗಿಬಿಟ್ಟಿರುತ್ತೆ. ನನಗೆ ಬೇಡ ನಾನು ಹೋಗೋದಿಲ್ಲ ಅನ್ನೋದನ್ನು ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೋಬೇಡಿ ಇಶ್ಯೂಸನ್ನು. ಸಿಂಪಲ್ ಕಾನ್ಸೆಪ್ಟಪ್ಪ ಇದು. ನೀವು ಫಸ್ಟ್ ಕಾಲೇಜ್ ನೀವೇನು ಹಾಕಿರ್ತೀರ ಆಪ್ಷನ್ ಎಂಟ್ರಿಯಲ್ಲಿ, ಫಸ್ಟ್ ಒನ್ ಈಸ್ ಯುವರ್ ಪ್ರಿಯಾರಿಟಿ. ನೀವು ನನಗೆ ಅದು ಸಿಕ್ಕರೆ ಹೋಗ್ತೀನಿ, ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ಗೆ ಹೋಗ್ತೀನಿ, ಇಲ್ಲ ಅಂದರೆ ಥರ್ಡ್ ಆಪ್ಷನ್, ಇಲ್ಲ ಅಂದರೆ ಫೋರ್ತ್ ಆಪ್ಷನ್, ಇಲ್ಲ ಅಂದರೆ ಫಿಫ್ತ್ ಆಪ್ಷನ್, ಈ ರೀತಿಯಾಗೇ ಬರಬೇಕು. ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ನೀವು ಏನೋ ಹೆಂಗೋ ರ್ಯಾಂಡಮಾಗಿ ಹಾಕ್ಕೊಂಬಿಡೋದು, ಅವ್ರು ಅಲಾಟ್ ಮಾಡಿದ್ದಾದ್ಮೇಲೆ ನನಗೆ ಬೇಡ ಅಂತಂತಂದ್ರೆ ಮೀನಿಂಗ್ಲೆಸ್ ಅದು. ಯಾಕಂದ್ರೆ ನೀವೇ ಆಪ್ಷನ್ ಎಂಟ್ರಿ ಮಾಡಿರೋದು, ನೀವು ಆಪ್ಷನ್ ಎಂಟ್ರಿ ಮಾಡಿರೋದ್ರಲ್ಲೇ ಸೀಟ್ ಅಲಾಟ್ಮೆಂಟ್ ಮಾಡಿದಾಗ ನಾವು ಬೇಕಾಗಿಲ್ಲ ಅನ್ನೋಂಗಿದ್ರೆ ಅದು ಮೀನಿಂಗ್ಲೆಸ್ ಅಲ್ವಾ. ಅದನ್ನು ಮಾಡ್ಕೊಳ್ಳಿ. ಈಗ ಅಡಿಷನಲ್ ಏನಪ್ಪ ನಿಮಗೆ ನಾನು ನಿಮ್ಗೆ ಹೇಳೋದು ಅಂದರೆ, ಈಗ ನೀವು ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತೀರಾ, ಮೆಡಿಕಲ್ ಮಾಡಿರ್ತೀರ. ಕೆಲವರು ಏನು ಮಾಡಿರ್ತೀರಾ, ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ, ಬಟ್ ನಿಮ್ಮದು ಪ್ರಿಯಾರಿಟಿ ಮೆಡಿಕಲ್ ಆಗಿರೋದ್ರಿಂದ ಬಟ್ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಅದಕ್ಕೆ ನೀವೇನು ಮಾಡ್ಕೊಳ್ಳಿ ಅಂದರೆ ಫಸ್ಟು ಮೆಡಿಕಲನ್ನು ಆ್ಯಡ್ ಮಾಡ್ಕೊಳ್ಳಿ. ಆಪ್ಷನ್ಸನ್ನು ಏನು ಮಾಡ್ಕೊಳ್ಳೋ, ಆಪ್ಷನ್ಸನ್ನು ಫಸ್ಟ್ 1 2 3 4 ಫಸ್ಟ್ ಎಲ್ಲ ಕಂಪ್ಲೀಟಾಗಿ ಮೆಡಿಕಲನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಏನು ಮಾಡಿರ್ತೀರಾ ಅದನ್ನು ನೆಕ್ಸ್ಟ್ ಚೇಂಜ್ ಮಾಡ್ಕೊಂಡು ಹೋಗಿ, ನಂಬರ್ಸನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಪ್ರಿಯಾರಿಟಿ ಬೇಸಿಸ್ ಮೇಲೇ ಮಾಡ್ಕೊಳ್ಳಿ, ಆಯ್ತಲ್ವಾ. ಫಸ್ಟ್ ನೀವು ಪ್ರಿಯಾರಿಟಿ ಬೇಸಿಸ್ ಮೇಲೆ ನೀವು ಯಾವುದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ದೀರಾ ಆ ಕೋರ್ಸ್ಗಳನ್ನೇ ಇಟ್ಕೊಳ್ಳಿ. ಅದಾದಮೇಲೆ ನೀವು ಲಾಸ್ಟಿಗೆ ಆಪ್ಷನ್ ಇಟ್ಕೊಳ್ಳಿ. ಮತ್ತು ಎಲ್ಲ ಈಗ ಮೆಡಿಕಲಲ್ಲೂ ಅಷ್ಟೇ, ಈಗ ರ್ಯಾಂಕ್ ನೀವು ತುಂಬ ಕಡಿಮೆ ಇದ್ದು ನಾನೀಗ ಒಂದು 10 ಕಾಲೇಜ್ ಅಷ್ಟೇ ಹಾಕ್ಕೊಳ್ತೀನಿ, ಮೆಡಿಕಲ್ ಕಾಲೇಜು ನನಗೆ ಬೇಕಾಗಿರೋವೆ ಅಂತಂದರೆ ನೀವು ಆ ಥರ ಆಗಲ್ಲ. ಮತ್ತು ಈಗ ಮೆಡಿಕಲಲ್ಲಿ ನಿಮ್ಗೆ ಸೀಟ್ ಸಿಗೋದೆ ದಟ್ಸ್ ಅ ಗ್ರೇಟ್ ಥಿಂಗ್. ಅಂಥದ್ರಲ್ಲಿ ನೀವು ನಿಮ್ಮದು ಕಡಿಮೆ ರ್ಯಾಂಕ್ ಇದ್ಕೊಂಡು ನಿಮ್ಗೆ ಸೀಟ್ ಸಿಗೋದು ಅಂತಂದರೆ ಗ್ರೇಟ್ ಅಲ್ವಾ. ಅದರಲ್ಲಿ ನೀವು 10 ಕಾಲೇಜ್ ಹಾಕಿದ್ರೆ ಇಲ್ಲ, ಮ್ಯಾಕ್ಸಿಮಮ್ ಎಷ್ಟು ಕಾಲೇಜುಗಳಾಗ್ತವೋ ಬಟ್ ಪ್ರಿಯಾರಿಟಿ ವೈಸ್ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವುದ್ಯಾವ್ದು ಚೆನ್ನಾಗಿರುತ್ತೆ ಅವು ಕಾಲೇಜುಗಳನ್ನು ಫಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ ನೆಕ್ಸ್ಟ್ ಇನ್ನೊಂದು ಯಾವುದು ಇನ್ಕನ್ವೀನಿಯೆಂಟ್ ಆಗಿರುತ್ತೆ ಅದನ್ನು ಲಾಸ್ಟಾಗಿ ಹಾಕ್ಕೊಳ್ಳಿ. ಬಟ್ ಇಟ್ಕೊಳ್ಳಿ, ಯಾಕಂದರೆ ಮೆಡಿಕಲ್ ಸೀಟ್ ಸಿಗುವಂಥದ್ದೇ ಕಷ್ಟ. ಅಂಥದ್ರಲ್ಲಿ ನೀವು ಇರೋದಲ್ಲಿ ಲೋ ರ್ಯಾಂಕಲ್ಲಿ ನೀವು ತೊಗೊಬಂದು ಒಂದು 5 ಕಾಲೇಜು 10 ಕಾಲೇಜ್ ಹಾಕೋಬಿಟ್ಟು ಮೆಡಿಕಲ್ ಕಾಲೇಜು ನಂಗೆ ಸಿಕ್ಬಿಡಬೇಕು ಅಂತಂದರೆ ಅದು ಪ್ರಾಕ್ಟಿಕಲಿ ಅದು ಪಾಸಿಬಲ್ ಇರಲ್ಲ. ಹಾಗಾಗಿರೋದ್ರಿಂದ ಸ್ವಲ್ಪ ನಂಬರ್ ಆಫ್ ಕಾಲೇಜಸನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಎಲ್ಲನೂ. ಈವನ್ ಡೆಂಟಲ್ಗೂ ಅಷ್ಟೇ. ಈಗ ಫಾರ್ಮಸಿಗೂ ಬಿಟ್ಟಿದ್ದಾರೆ. ಕಂಪ್ಲೀಟಾಗಿ ಎಲ್ಲನೂ ನಿಮ್ಮ ಪ್ರಿಯಾರಿಟಿ ಬೇಸಿಸ್ ಮೇಲೆ ಹಾಕ್ಕೊಂಡು ಬನ್ನಿ. ಸುಮ್ಮನೆ ನೀವು ಯಾವುದೋ ರ್ಯಾಂಡಮಾಗಿ ಹಾಕ್ಕೊಂಡು ಮತ್ತು ಯಾವುದೋ ಕಾಲೇಜ್ ಅಲಾಟ್ ಆಗಿ, ಯಾಕಂದರೆ ನಿಮ್ಗೆ ಇನ್ನೂ ತುಂಬ ಜಾಸ್ತಿ ಆಪ್ಷನ್ ಸಿಗಲ್ಲ. ಈಗ ಫಸ್ಟ್ ರೌಂಡ್ ಮುಗಿದಿದೆ, ಸೆಕೆಂಡ್ ರೌಂಡ್ಗೆ ನೀವು ಹೋಗಬೇಕಾಗತ್ತೆ. ಸೆಕೆಂಡ್ ರೌಂಡಲ್ಲಿ ಏನಾದ್ರು ಆಗಲಿಲ್ಲ ಅಂದರೆ ಮತ್ತೆ ಕಾಶನ್ ಡಿಪಾಸಿಟ್ಗೆ ಹೋಗಬೇಕಾಗತ್ತೆ. ಕಾಶನ್ ಡಿಪಾಸಿಟ್ ಪೇ ಮಾಡಿ ಮತ್ತೆ ಅದನ್ನೆಲ್ಲ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಕೇರ್ಫುಲ್ಲಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಈಗ ಫೀಸ್ ಸ್ಟ್ರಕ್ಚರ್ಗೆ ಬರೋಣ. ರಿಲೀಸ್ ಮಾಡಿರುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಫೀಸ್ ಸ್ಟ್ರಕ್ಚರನ್ನು ರಿಲೀಸ್ ಮಾಡಿದ್ದಾರೆ. ಫಸ್ಟ್ ಫಾರ್ಮಸಿದು ನೋಡೋದಾದರೆ, ಫಸ್ಟು ಬಿ ಫಾರ್ಮದು ಜನರಲ್ 2A 2B 3A 3B ಕ್ಯಾಟಗರೀಸ್ ಆ್ಯಂಡ್ SC/ST ಸ್ಟೂಡೆಂಟ್ಸ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 10 lakhs ಇರೋರಿಗೆ, ಹಾಗೆ ಕ್ಯಾಟಗರಿ 1 ಸ್ಟೂಡೆಂಟ್ಸು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಅಬೌಟ್ 2.5 lakhs ಇರೋರಿಗೆ ಫೀಸ್ ಬಂದು ಗೌರ್ಮೆಂಟ್ ಕಾಲೇಜಸಲ್ಲಿ 13,530 ರೂಪೀಸ್ ಇರುತ್ತೆ.
ಅನ್ಎಡೆಡ್ ಕಾಲೇಜಸಲ್ಲಿ 28,600 ರುಪೀಸ್ ಇರುತ್ತೆ. ಹಾಗೆ SC ST ಸ್ಟೂಡೆಂಟ್ಸ್ಗಳು ನೋಡೋದಾದರೆ ಫೀಸ್ ಬಂದು 0 ಇರುತ್ತೆ, ಫೀಸ್ ಇರೋದಿಲ್ಲ. ಹಾಗೆ ಕೆಟಗರಿ 1 ಸ್ಟೂಡೆಂಟ್ಸ್ಗಳಿಗೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 ಲ್ಯಾಕ್ಸ್ ಇದ್ದರೆ 6,930 ರುಪೀಸ್ ಇರುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ. ಪ್ರೈವೇಟ್ ಕಾಲೇಜಲ್ಲಾದರೆ 22,000 ರುಪೀಸ್ ಇರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಅಡಿಷನಲ್ ಕಾಲೇಜಾಗಿ ಸ್ವಲ್ಪ ಅಮೌಂಟನ್ನು ಫೀಸನ್ನು ಪೇ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅಡಿಷನಲ್ ಫೀಸ್ ಕಲೆಕ್ಷನ್ ಮಾಡೇ ಮಾಡ್ತಾರೆ. ನೀವು ಯಾವುದೇ ಆಗಲಿ BSc ನರ್ಸಿಂಗ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಅಡಿಷನಲ್ ಸಮ್ ಅಮೌಂಟನ್ನು ಪೇ ಮಾಡಿಸ್ಕೊಳ್ತಾರೆ. ಬಟ್ ಇದು ಮೇಜರಾಗಿ ನಿಮಗಿರುವಂಥ ಅಫಿಷಿಯಲ್ ಆಗಿರುವಂತಹ ಫೀಸ್ ಸ್ಟ್ರಕ್ಚರ್. ಜೊತೆಗೆ ಫಾರ್ಮಾ ಡಿ ಕೋರ್ಸಿಗೆ ನೋಡೋದಾದರೆ ಅನ್ಎಡೆಡ್ ಕಾಲೇಜಸ್ ಇರುವಂಥದ್ದು 73,700 ರುಪೀಸ್. ಹಾಗೆ SC ST ಸ್ಟೂಡೆಂಟ್ಸ್ಗೆ 0 ಫೀಸ್. ಹಾಗೆ ಕೆಟಗರಿ 1 ಸ್ಟೂಡೆಂಟ್ಸ್ಗೆ 73,700 ರುಪೀಸ್ ಇದೆ. ಸೊ ಇದು ರಿಲೀಸ್ ಮಾಡಿರುವಂತಹ ಫೀಸ್ ಸ್ಟ್ರಕ್ಚರು. ಈಗ ಬರೋಣ ಡೆಂಟಲ್ ಫೀಸ್ ಸ್ಟ್ರಕ್ಚರು ಸಹ ರಿಲೀಸ್ ಮಾಡಿದ್ದಾರೆ. ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಆಲ್ಮೋಸ್ಟ್ ನಿಮ್ಮಗಳಿಗೆ ಲಾಸ್ಟ್ ಇಯರ್ ಏನು ಫೀಸ್ ಸ್ಟ್ರಕ್ಚರ್ ಇತ್ತು ಅದೇ ಫೀಸ್ ಸ್ಟ್ರಕ್ಚರೇ ಇದೆ, ಏನು ಚೇಂಜಸ್ ಏನೂ ಇಲ್ಲ. ಬಟ್ ಸ್ಟಿಲ್ ನಿಮಗೆ ಕಂಪ್ಲೀಟ್ ಕಾಲೇಜ್ ವೈಸು ಫೀಸ್ ಸ್ಟ್ರಕ್ಚರನ್ನು ರಿಲೀಸ್ ಮಾಡಿದ್ದಾರೆ. ಕಾಲೇಜ್ ವೈಸು ಮತ್ತು ಯಾವ್ಯಾವ ಕೋಟಾದಲ್ಲಿ ಎಷ್ಟೆಷ್ಟು ಫೀಸ್ ಇರುತ್ತೆ ಅನ್ನುವಂಥದ್ದನ್ನು ಕಾಲೇಜ್ ವೈಸು ನೋಡ್ಬೋದು ನೀವು ಇಲ್ಲಿ. ಹಾಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾದ್ರೂ ಅಷ್ಟೇ ಇದನ್ನು ಯುಟಿಲೈಸ್ ಮಾಡ್ಕೋಬೋದು ನೀವು ಪ್ರಾಪರಾಗಿ. ನಿಮಗೆ ಫೀಸ್ ಸ್ಟ್ರಕ್ಚರ್ ಎಷ್ಟು ಪೇ ಮಾಡುವಂಥದ್ದು ಮತ್ತು ನಿಮಗೆ ಮನೆ ಪಕ್ಕದಲ್ಲೇ ಕಾಲೇಜ್ ಸಿಗಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನೀವು PUC ವರೆಗೂ ಓಕೆ, PUC ಆದಮೇಲೆ ನೀವು ನಮಗೆ ಯಾವುದು ಒಳ್ಳೆ ಕಾಲೇಜ್ ಸಿಕ್ಕರೆ ಸಾಕಪ್ಪ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನೀವು ಕಾಲೇಜುಗಳನ್ನು ಹಾಕ್ಕೋಬೇಕಾಗತ್ತೆ. ನನಗೆ ಟ್ರಾವೆಲಿಂಗ್ ಈಸಿ ಇರಬೇಕು, ನನಗೆ ರ್ಯಾಂಕ್ ಮಾತ್ರ ಕಡಿಮೆ ಇರುತ್ತೆ, ನನಗೆ ಟ್ರಾವೆಲಿಂಗ್ ನನ್ನ ಏರಿಯಾದಲ್ಲೇ ಇರಬೇಕು, ನಾವಿರೋ ಏರಿಯಾದಲ್ಲಿ, ಮತ್ತು ಅದಿರಬೇಕು ಇದಿರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟೇಷನ್ಸ್ ತುಂಬ ಇಟ್ಕೋಬಾರ್ದು. ಒಳ್ಳೆ ಎಜುಕೇಷನ್ ಎಲ್ಲಿ ಸಿಗುತ್ತೆ, ಸೊ ಅದಕ್ಕೆ ನೀವು ಪ್ರಿಯಾರಿಟಿನ ಕೊಡಬೇಕಾಗತ್ತೆ. ಓಕೆ, ಈಗ ನೋಡೋದಾದರೆ ಕಂಪ್ಲೀಟ್ ಎಲ್ಲ ಕಾಲೇಜುಗಳ ಫೀಸ್ ಸ್ಟ್ರಕ್ಚರನ್ನು ನೋಡ್ಬೋದು ಇಲ್ಲಿ. ಇಲ್ಲಿ ಕಾಲೇಜ್ ಯಾವ ಟೈಪ್ ಇದೆ ಅಂತ ನೋಡ್ಬೋದು ಇಲ್ಲಿ. ಫಸ್ಟ್ ಒಂದು ಸೀರಿಯಲ್ ನಂಬರ್ ಇದೆ, ಕಾಲೇಜ್ ಕೋಡ್ ಇದೆ, ಹಾಗೆ ಕಾಲೇಜ್ ನೇಮ್, ಕಾಲೇಜ್ ಟೈಪ್, ಯಾವ ಟೈಪ್ ಕಾಲೇಜ್ ಇದು, ಗೌರ್ಮೆಂಟಾ ಅಥವಾ ಮೈನಾರಿಟಿ ಕಾಲೇಜಾ ಅಥವಾ ಏಡೆಡಾ ಅನ್ಏಡೆಡಾ ಯಾವುದಂತ ಅಂದ್ಬಿಟ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಹಾಗೆ ಗೌರ್ಮೆಂಟ್ ಫೀಸ್ ಏನಿದೆ, ಹಾಗೆ ಪ್ರೈವೇಟ್ ಫೀಸ್ ಏನಿದೆ, ಹಾಗೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಏನಿದೆ, ಹಾಗೆ NRI ಫೀಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ ಕಾಲೇಜ್ ವೈಸ್. ನಿಮಗೆ ನೋಡಬಹುದು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಯಾವುದೇ ಪ್ರೈವೇಟ್ ಫೀಸ್ ಇರೋದಿಲ್ಲ, ಗೌರ್ಮೆಂಟ್ ಫೀಸ್ ಮಾತ್ರ ಇರುತ್ತೆ. ಆಲ್ಮೋಸ್ಟ್ 49,350 ರುಪೀಸ್ ಇದೆ ವಿಕ್ಟೋರಿಯಾ ಹಾಸ್ಪಿಟಲ್. ಹಾಗೆ ಅಗೈನ್ ಬೆಳ್ಳಾರಿನಲ್ಲಿ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಆಫ್ ರಿಸರ್ಚ್ಗೆ 49,350 ರುಪೀಸ್ ಇದೆ. ಹಾಗೆ ಎಂಪ್ಲಾಯಿ ದಟ್ಸ್ ESI ಹಾಸ್ಪಿಟಲ್ ಕಾರ್ಪೊರೇಷನ್ ಡೆಂಟಲ್ ಕಾಲೇಜ್ ಗುಲ್ಬರ್ಗದು 1,09,350 ರುಪೀಸ್ ಇದೆ. ಅದಾದ ನಂತರ ನೀವು ಎಲ್ಲ ಪ್ರೈವೇಟ್ ಕಾಲೇಜುಗಳು ನೋಡ್ಬೋದು. ಗೌರ್ಮೆಂಟ್ ಫೀಸ್ ಒಂದು ಆಲ್ಮೋಸ್ಟ್ ನಿಮಗೆ ಒಂದು 95,308 ರುಪೀಸ್ ಇರುತ್ತೆ. ಪ್ರೈವೇಟ್ ಫೀಸು ವೇರಿಯೇಷನ್ ಆಗುತ್ತೆ ನಿಮಗಿದು. ಸೊ ಒಂದು ಕಾಲೇಜಲ್ಲಿ 7 ಲ್ಯಾಕ್ಸ್, ಒಂದು ಕಾಲೇಜಲ್ಲಿ 5 ಲ್ಯಾಕ್ಸ್, ಆಲ್ಮೋಸ್ಟ್ ಒಂದು ಕಾಲೇಜಲ್ಲಿ 5 ಲ್ಯಾಕ್ಸ್, 3 ಲ್ಯಾಕ್ಸ್. ಸೊ ಇದು ಕಂಪ್ಲೀಟಾಗಿ ವೇರಿಯೇಷನ್ ಆಗುತ್ತೆ ಪ್ರೈವೇಟ್ ಫೀಸು. ಸೊ ಅದನ್ನು ಸಹ ನೀವು ಚೆಕ್ ಮಾಡ್ಕೋಬಹುದು ಯಾವ ರೀತಿಯಾಗಿ ವೇರಿಯೇಷನ್ ಆಗುತ್ತೆ ಅಂದ್ಬಿಟ್ಟು. ಕಂಪ್ಲೀಟ್ ಎಲ್ಲ ಕಾಲೇಜುಗಳ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಫೀಸ್ ಸ್ಟ್ರಕ್ಚರನ್ನು. ಸೊ ಈ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿ ಕ್ಲಿಕ್ ಮಾಡಿ ಆದಮೇಲೆ ನೀವು ಚೆಕ್ ಮಾಡ್ಕೋಬೋದು ಡೀಟೇಲ್ಸ್ ಏನೇನಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದೇ ಥರನೇ ಎಲ್ಲ ಕಾಲೇಜುಗಳ ಫೀಸ್ ಸ್ಟ್ರಕ್ಚರು ಸಹ ರಿಲೀಸ್ ಮಾಡಿದ್ದಾರೆ. ಎಲ್ಲ ಗೌರ್ಮೆಂಟ್ ಆಲ್ಮೋಸ್ಟ್ ಫೀಸ್ 95,308 ಇದ್ದರೆ, ಪ್ರೈವೇಟ್ ಫೀಸ್ ಆಲ್ಮೋಸ್ಟ್ ಒಂದೊಂದು ಕಾಲೇಜಲ್ಲಿ 3 ಲ್ಯಾಕ್ಸಿಂದ ಹಿಡಿದು 6 ಲ್ಯಾಕ್ಸ್ 7 ಲ್ಯಾಕ್ಸ್ವರೆಗೂ ಫೀಸ್ ಸ್ಟ್ರಕ್ಚರನ್ನು ನೋಡಬಹುದು ನಾವು. ಕಂಪ್ಲೀಟಾಗಿ ಆಲ್ಮೋಸ್ಟ್ 39 ಕಾಲೇಜಸ್ಗಳ ಎಲ್ಲ ಕಾಲೇಜುಗಳ ಡೆಂಟಲ್ ಕಾಲೇಜುಗಳ ಫೀಸ್ ಸ್ಟ್ರಕ್ಚರನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇಷ್ಟು ಇವತ್ತಿನ ಡೀಟೇಲ್ಸ್. ಸೊ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಹಾಗೆ ನಾನು ಸ್ಕಾಲರ್ಶಿಪ್ಗಳ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ಇನ್ನೇನು ಸ್ಕಾಲರ್ಶಿಪ್ಗಳು ಸ್ಟಾರ್ಟ್ ಆಗಿದ್ದಾವೆ ಆಲ್ರೆಡಿ, ಯಾಕೆಂದರೆ ಇಂಜಿನಿಯರಿಂಗ್ ಮತ್ತು ಫಸ್ಟ್ ರೌಂಡ್ ಮುಗಿದಿರೋದ್ರಿಂದ ಎಲ್ಲ ಸ್ಕಾಲರ್ಶಿಪ್ಗಳು ಸ್ಟಾರ್ಟ್ ಆಗಿದ್ದಾವೆ. ಸೊ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.